ಏನು ಚಂದರ್ ಮತ್ತೆ ಮಾಧವನ್ ಹುಡುಗರ ಮೇಲೆ ಕೈ ಮಾಡೋಕೆ ಧೈರ್ಯ ಯಾರಿಗೂ ಇಲ್ಲ. ಅಂತದ್ರಲ್ಲಿ ಅವರನ್ನ ಲಾಕಪ್ಗೆ ಹಾಕೋ ಧೈರ್ಯ ಮಾಡಿದ ಎಸ್ ಐ ಯಾರ ಅವನ ಕರೆ ಅವನನ್ನ. ಅವನಿಗೆ ಎಷ್ಟೊಂದು ಧೈರ್ಯ ನಮ್ಮ ಹುಡುಗನ ಮೇಲೆ ಕೈ ಹಾಕಿದ್ದಾನೆ. ಹೋಗಿ ಕರ್ಕೊಂಡ. ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಳಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಹೇಳ್ತಿರೋ ವ್ಯಕ್ತಿ ಹೊರಗಡೆ ಹೋಗಿದ್ದಾರೆ. ಆದ್ರೆ ಆ ಧೈರ್ಯವಂತ ಸಾಹಸಿ ವ್ಯಕ್ತಿ ಇಲ್ಲಿಗೆ ಬಂದ್ರೆ ನೀವು ಗಂಡಸರು ಅಂತ ಮರಿಬೇಕಾಗುತ್ತೆ. ಚಂದನ್ ನನ್ನ ಹೆಸರು ಸದಾ ಕಾಲ ಉಳಿಸುವುದಕ್ಕೆ, ಈ ಮಾಧವ್ ಮೆನನ್ ಮತ್ತು ಸಹೋದರರ ಮೈ ಮುಟ್ಟುವುದಕ್ಕೆ ಇಲ್ಲಿವರೆಗೂ ಯಾವ ಗಂಡಸು ಹುಟ್ಟಿಲ್ಲ ಅಂತ ಹೇಳ್ತಿದ್ರಿ ನೀವು. ಅಮರ್ ಪಾರಿತೋಷ್ ಗೊತ್ತಿರ್ಬೇಕಲ್ಲ, ಅವನ ಮಗನೇ ಇವನು ಬೆನ್ ಜಾನ್ಸನ್. ಅಮರ್ ಪಾರಿತೋಷ್ ಒಬ್ಬ ಗೂಂಡ ಇದ್ನಲ್ಲ, ಆದ್ರೆ ಅವನು ಸುಧಾರಿಸಿ ಜೀವನ ಮಾಡಬೇಕು ಅಂತ ಇದ್ದ. ಆದ್ರೆ ನೀವು ಸುಧಾರಿಸೋ ಅವಕಾಶ ಕೊಡ್ಲಿಲ್ಲ. ಅವನು ಸುಧಾರಿಸಿ ಅವರ ಮನೆಯವರ ಜೊತೆ ಬದುಕಬಹುದಾಗಿತ್ತು. ಆದ್ರೆ ನೀವು ಅವನ ಕೈ ಕಾಲು ಕಡಿದು ಬೆಡ್ ಮೇಲೆ ಕೊನೆವರೆಗೂ ಮಲಗೋ ತರ ಮಾಡ್ಬಿಟ್ರಿ. ಆಮೇಲೆ ಆ ಪಾರಿತೋಷ ಸತ್ ಮೇಲೆ ಅವನ ಭಯ ನಿಮಗಿರ್ಲೇ ಇಲ್ಲ. ಹೇಗ್ ನೀವು ಪಾರಿತೋಷನ ಕೊಂದ್ರೋ ಅದೇ ತರ ಇವನಿಗೂ ಕೂಡ. ಒಂದ್ ನಿಮಿಷ ಸರ್, ನಿಮ್ಮಂತ ದೊಡ್ಡ ಜನರು ಬಂದಾಗ ಖಾಲಿ ಕೈಲಿ ಕಳಿಸ್ಬಾರ್ದು ಅಂತ ನಮ್ಮ ಎಸ್ ಐ ಸಾಹೇಬ್ರು ವಿಶೇಷವಾಗಿ ಆದೇಶ ಕೊಟ್ಟಿದ್ದಾರೆ. ಲಾಕಪ್ ಅಲ್ಲಿ ಇರೋರನ್ನ ಬಿಟ್ಬಿಡ್ಬೇಕಾ ಸರ್? ಕಳಿಸ್ಲಾ ಸರ್? ಸ್ವಾಮಿ, ಇವ್ ಸ್ಟೈಲ್ ಚೇಂಜ್ ಆಗಿದೆ ಅಲ್ವಾ? ಇವಾಗ ಬಂದಿರೋರು ದೊಡ್ಡ ಜನ ಅಲ್ವಾ? ಓ ಆ ಓ ಓ ಅಯ್ಯಯ್ಯೋ. ನಾಲಿಗೆ ಇಲ್ಲದ ಮೀನಿನ ಮೇಲೆ ಯಾಕೆ ಕೋಪಿಸ್ಕೊಳ್ತೀರಾ? ಚಂದ್ರನೊಂದಿಗೆ ಸೇಡು ತೀರಿಸಿಕೊಳ್ಳಲು ಆತ ಪೊಲೀಸರ ಖಾಕಿ ವರದಿ ತೊಟ್ಕೊಂಡಿದ್ದಾನೆ. ಅವನನ್ನ ಮುಗಿಸೋರಿಗೆ ಸಮಾಧಾನ ಆಗೋದಿಲ್ಲ ನನಗೆ. ಸಸಿ ಸಣ್ಣದಿರುವಾಗಲೇ ಅದನ್ನ ಕಿತ್ತೆಸೆಯಬೇಕಿತ್ತು. ಆತ ಸಣ್ಣವನಿದ್ದಾಗ ನಾವು ಆತನನ್ನ ನಿರ್ಲಕ್ಷ್ಯ ಮಾಡಿದ್ವಿ. ಈಗ ಆತ ದೊಡ್ಡ ಮರವಾಗಿದ್ದಾನೆ. ನಾವ ಮರನ ಕಿತ್ತಾಕ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಅದನ್ನ ಬುಡ ಸಮೇತ ಕಿತ್ತಾಕ್ಬೇಕಂದ್ರೂ ಸಾಧ್ಯ ಇಲ್ಲ. ಆ ಮರ ನಮ್ ತಲೆ ಮೇಲೆ ಬೀಳೋದಂತೂ ಗ್ಯಾರಂಟಿ. ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಮೊದಲೇ ಇವ್ರಿಗೆ ಹೇಳಿದ್ದೆ ಆ ಹುಡುಗನನ್ನ ಮುಗಿಸ್ಬಿಡಿ 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 ಅಂತ. ಅಯ್ಯೋ, ಚಿಕ್ಕವನಿದ್ದಾಗ ಇಲ್ಲಿಗೆ ಬಂದಿದ್ನಲ್ಲ, ಆಗ್ಲೇ ಕೊಂದು ಬಿಡ್ಬೇಕಿತ್ತು. ಆದ್ರೆ ಇವ್ರು ಹಾಗೆ ಬಿಟ್ರು. ಅಪ್ಪನ ಜೊತೆನೆ ಕೊಲ್ಬೇಕಿತ್ತು. ಈಗ ನೋಡಿ ಏನಾಯ್ತು. ಬೀಜ ಯಾರು ಬಿತ್ತಿದ್ರು, ಈಗ ಫಲ ಯಾರು ತಿಂತಿದ್ದಾರೆ. ಒಂದು ವಿಷಯ ಅಂತೂ ಖಂಡಿತ, ಇವ್ರು ಮಾಡಿರೋ ಕರ್ಮಕ್ಕೆ ಅವನು ಫಲ ಕೊಟ್ಟೇ ಕೊಡ್ತಾನೆ. ಅದನ್ನ ನಾವು ಅನುಭವಿಸ್ಬೇಕು. ಬೀಜ ಬಿತ್ತಿದವನೇ ಬೆಳೆ ತೆಗಿಬೇಕು, ಅದೇ ನಿಯಮ. ಅದನ್ನ ಬಿಟ್ಟು ಬೇರೆ ಅವನು ಬೆಳೆ ತಗೊಂಡು ಹೋದ್ರೆ ಅವನನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ? ಅವನನ್ನ ಸುಮ್ಮನೆ ಬಿಡೋವನಲ್ಲ ಈ ಮಾಧವನ್. ಈ ವಿಷಯ ಇನ್ನೂ ದೊಡ್ಡದಾಗೋದಕ್ಕೆ ಬಿಡ್ಬೇಡಿ. ಹೋಗಿ ಅವರ ತಲೆ ಕತ್ತರಿಸಿ ಬನ್ನಿ. ಹೋಗಿ. ಏನೋ ಏನೋ ಹಾಗೆ ನೋಡ್ತಾ ಇದ್ದೀರಿ? ನೀವು ನನಗೆ ಹೂ ಅಂತ ಹೇಳಿದ್ರೆ ಸಾಕು. ಇವತ್ತೇ ರಾತ್ರಿಗೆ ಹೋಗಿ ನಾನು ಅವನ ತಲೆ ಕತ್ತರಿಸ್ಕೊಂಡು ಬರ್ತೀನಿ. ಬಾಯಿ ಮುಚ್ಚೋ. ಬರೇ ಬಾಯಲ್ಲಿ ಮಾತಾಡಿದ್ರೆ ಏನು ಸಾರ್ಥಕ ಆಗೋದಿಲ್ಲ. ಪೊಲೀಸ್ನವನು ಈ ಏರಿಯಾದಲ್ಲಿ ಕಾಲು ಇಡ್ತಿದ್ದ ಹಾಗೆ ನಿಮ್ಮೆಲ್ಲರನ್ನು ಸರ್ಕಸ್ನ ಜೋಕರ್ ಮಾಡಿ ಆಟ ಆಡಿಸಿಬಿಟ್ಟ. ಈಗ ಊರ್ನವರೆಲ್ಲ ಅವನನ್ನ ಹೊಗಳ್ತಾ ಇದ್ದಾರೆ. ಈಗ ಅವನಿಗೆ ಏನು ಮಾಡಕ್ಕಾಗಲ್ಲ. ಅವನ್ ದೊಡ್ಡ ಹೀರೋ ಆಗಿಬಿಟ್ಟಿದ್ದಾನೆ ಈಗ. ಗುಂಡ ಪಾರಿತೋಷನ ಮಗ ಒಬ್ಬ ಪೊಲೀಸು. ಆ ಪೊಲೀಸು ವರದಿ ಹಾಕೊಂಡು ನನ್ನನ್ನ ಸೋಲಿಸೋಕೆ ಬಂದಿದ್ದಾನೆ ಇಲ್ಲಿಗೆ. ನಾನು ನೋಡ್ತೀನಿ ಏನ್ ಮಾಡ್ತಾನೆ ಅಂತ. ಅದೊಂದು ಹೇಳ್ಬೇಡಿ. ಆ ಖಾಕಿ ವರದಿಯನ್ನ 1 ನಿಮಿಷದಲ್ಲಿ ಸಂಪರ್ಕ ಸಾಧನೆ ಇಲ್ಲದ ಜಾಗಕ್ಕೆ ಈಗ ಎಲ್ಲಿ ನೋಡಿ ನಾ ತೊಟ್ಟಿರೋ ಖಾದಿಗಿದೆ. ಪ್ರಶ್ನೆ ಅದಲ್ಲ. ಪರಮೇಶ್ವರನ ದಯದಿಂದ ಅವನು ಇಲ್ಲಿಗೆ ಬಂದು ಕೋಳಿ ಸಾಕಿದ ಆ ಹುಡುಗಿಯನ್ನ ಕಾಪಾಡಿದ. ಅರಿತೋ ಅರಿಯದೆಯೋ ಹಾಗೆ ಮಾಡಿದ. ಹಾಗೆ ಮಾಡಿದ್ರ ಅರ್ಥ ಏನು ಹೇಳಿ ನೋಡೋಣ. ಇಂಥದಕ್ಕೆಲ್ಲ ಆವೇಶ ತೋರಿಸೋದು ಸರಿಯಲ್ಲ. ತಂತ್ರ ಹೂಡಬೇಕು. ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡೋದಕ್ಕೆ ರಾಜಕೀಯ ಕುತಂತ್ರ ಮಾಡಬೇಕು. ಅವನನ್ನ ಅಳಿಸಿ ಹಾಕುವುದೇ ನಮ್ಮ ಉದ್ದೇಶ. ನಾವದನ್ನು ಮಾಡಲೇಬೇಕಾಗಿದೆ. ಈಗ ಅಂಥ ಕೆಲಸವನ್ನ ಮಾಡುವುದಕ್ಕೆ ಈ ವಿಶ್ವನಾಥರಿಗೆ ಗೊತ್ತು.
ಅಂಥ ಕುತಂತ್ರ ಮಾಡುವುದರಲ್ಲಿ ನಾನು ಎತ್ತಿದ ಕೈಯಾಗಿದ್ದೇನೆ. ಅವನ ತಲೆಯ ಮೇಲೆ ಖಾಕಿ ಟೊಪ್ಪಿಗೆ ಅಷ್ಟೇ ಅಲ್ಲ, ಟೊಪ್ಪಿಗೆ ಹಾಕಿದ ತಲೆ ಕೂಡ. ಯಾರು? ಗೋವಿಂದ ಮೆನನ್ ಹೋಗಿ ಒಳಗಿದ್ದಾರೆ. ಜಾನ್ ಮಗ ಮಾಧವನೇ ಉತ್ಸವ ಮಾಡಬೇಕು. ಬೇರೆ ಯಾರಾದ್ರೂ ಮಾಡಿರೋರನ್ನ ಈ ಅಮರ್ನಾಥ್ ಪಾರಿತೋಷ್ ಬರ್ತಿರೋವರೆಗೂ ಬೇರೆ ಯಾರು ಆ ಉತ್ಸವ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾನ್ ಹೊಡಿಬೇಡ, ದಯವಿಟ್ಟು ನನಗೇನು ಮಾಡಬೇಡ. ನಿನ್ನನ್ನು ಕೊಲ್ಲೋದಕ್ಕೆ ಮಾಡ್ತಿದ್ದಾರೆ, ಆದ್ರೆ ಕೊಲ್ಲಲ್ಲ. ಇನ್ನೊಂದ್ಸರಿ ನೀನು ಮಣ್ಣಲ್ಲಿ ಕಾಲಿಡ್ಬಾರ್ದು. ಆ ಗತಿ ತಂದಿಡ್ತೀನಿ ನಿನಗೆ. ನಾನಿದನ್ನೇನು ನೋಡ್ತಾ ಇದ್ದೇನೆ? 10 ವರ್ಷಗಳ ನಂತರ ನಮ್ಮ ಜಾನ್ ಮಗ ಈ ವೇಷದಲ್ಲಿ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇ ಊರಿನಲ್ಲಿ ನೀನು ಹುಟ್ಟಿ ಬೆಳೆದೆ, ನಿಮ್ಮ ಅಪ್ಪನನ್ನು ಕಳೆದುಕೊಂಡಿದ್ದೆ, ನಿಮ್ಮ ತಾಯಿಯ ಜೊತೆಗೆ ಊರು ಬಿಟ್ಟು ಹೊರಟು ಹೋಗಿದ್ದೆ. ಗುಂಡ ಆಗ್ತೀಯ ಅಂತ ನಾನು ಅಂದುಕೊಂಡಿದ್ದೆ. ಗುಂಡನ ಮಗ ಗುಂಡ, ಪೊಲೀಸನ ಮಗ ಪೊಲೀಸ, ಡಾಕ್ಟರ್ ಮಗ ಡಾಕ್ಟರ್. ಹೀಗಾಗೋದು ಸಹಜ ಅಲ್ವೇನು? ಆದರೆ ನೀನು ಹಾಗೆ ಆಗಲೇ ಇಲ್ಲ. ಸಂತೋಷ ಆಗ್ತಿದೆ. ಸಾಕು, ನಿಮ್ಮ ಬಾಯಿಂದ ಇದನ್ನು ಕೇಳಿ ತುಂಬ ಖುಷಿ ಆಯಿತು. ಇದನ್ನು ಕೇಳಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ. ತನ್ನ ಮನೆಯಿಂದಲೇ ಅವಮಾನ ಮಾಡಿ ಆ ಹೆಣ್ಣನ್ನು ಹೊರಗೆ ಹಾಕಿದ್ರು. ಅವಳಿಗೆ ಹುಟ್ಟಿದ ಮಗನಿಗೆ ಗೌರವ ಕೊಟ್ಟುದಿರ್ಲಿ, ಒಂದು ಪಶುವಿಗೆ ತೋರಿಸಿರೋ ದಯೆಯನ್ನು ತೋರಿಸಲಿಲ್ಲ. ಅಪ್ಪನಿಗೆ ಹುಷಾರಿಲ್ಲ, ಔಷಧಿ ತಗೊಳಕ್ಕೆ ನನ್ನ ಹತ್ರ ಕಾಸಿಲ್ಲ. ಅಪ್ಪನ ಕಾಪಾಡಿ. ಯಾರೋ ನಿಮ್ಮ ಮಾವ ಅಣ್ಣನ ಅವಮಾನ ಮಾಡಿದ ಅಪ್ಪನನ್ನು ರಕ್ಷಿಸುವಂತ ಕೇಳ್ಕೊಂಡು ಬಂದಿದ್ಯಾ? ಕ್ಯಾರ್ಮ ಸುಲಿತೀನಿ. ಅವನಿಗೆ ಹೀಗೆ ಆಗ್ಲಿ ಅಂತ ನಾನೇ ಹಣ ಕೊಟ್ಟು ಅವನ ಕೈ ಕಾಲು ಮುರಿಸಿದ್ದೀನಿ. ಏನು ಮುಗ ನೋಡ್ಕೊಂಡು ನಿಂತಿದ್ರೆ ನೀವೆಲ್ಲ ಒದ್ದು ಹೊರ ಹಾಕ್ರೋ ಇವನನ್ನ. ಮಾತಾಡ್ಬೇಡ, ಎತ್ತಿ ಒಗಿತೆ ನೋಡು ಹೊರಗಡೆ. ನಡಿ ಹೊರಗಡೆ ಹೋಗು.